ಒಬ್ಬ ಹೀರೋ ತನ್ನ ನಿಜವಾದ ಗುರುತನ್ನು ಇಡೀ ಜಗತ್ತಿನ ಮುಂದೆಯೇ ಬಹಿರಂಗಪಡಿಸಿ ನನ್ನನ್ನು ಯಾರೂ ಏನೂ ಮಾಡಲು ಸಾಧ್ಯ ಇಲ್ಲ ಅಂತ ಅಂದುಕೊಂಡಿದ್ದ ವ್ಯಕ್ತಿಯ ಕಥೆ ಇದು. ಆದರೆ ಅವನನ್ನು ಜೀವಂತವಾಗಿಟ್ಟಿರುವ ಅದೇ ತಂತ್ರಜ್ಞಾನ ನಿಧಾನವಾಗಿ ಅವನನ್ನು ಕೊಲ್ಲಲು ಶುರು ಮಾಡಿದಾಗ ಏನಾಗತ್ತೆ, ಗತಕಾಲದ ನೆರಳುಗಳು ಸೇಡಿನ ರೂಪದಲ್ಲಿ ಬೆನ್ನಟ್ಟಿದಾಗ ಏನಾಗಬಹುದು? ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್. ಯಾಕಂದ್ರೆ ಇಲ್ಲಿ ಆ ವ್ಯಕ್ತಿ ಒಂದಲ್ಲ 2 ಯುದ್ಧಗಳನ್ನ ಏಕಕಾಲದಲ್ಲಿ ಎದುರಿಸ್ತಿದ್ದಾನೆ. ಹೌದು. ಒಂದು ಹೊರಗಿನ ಪ್ರಪಂಚದಿಂದ ಅವನ ತಂತ್ರಜ್ಞಾನವನ್ನು ಸರ್ಕಾರದೊಂದಿಗೆ ಹಂಚಿಕೊಳ್ಳಬೇಕೆಂಬ ಒತ್ತಡ, ಇನ್ನೊಂದು ಅವನ ಒಳಗಿನ ಯುದ್ಧ, ಅವನ ಎದೆಯಲ್ಲಿರುವ ಆರ್ಕ್ ರಿಯಾಕ್ಟರ್. ಅದೇ ಅವನ ರಕ್ತದಲ್ಲಿ ವಿಷ ಬೆರೆಸ್ತಿದೆ. ಅಂದ್ರೆ ಅವನ ಅಸ್ತಿತ್ವಕ್ಕೆ ಸವಾಲು ಹಾಕುವ ಸಂಘರ್ಷ. ಖಂಡಿತ. ಕಥೆಯ ಶುರುವೇ 2 ಬೇರೆ ಬೇರೆ ಕಡೆ ಆಗುತ್ತೆ ಅಲ್ವಾ? ಒಂದು ಕಡೆ ರಷ್ಯಾದಲ್ಲಿ. ಹೌದು. ರಷ್ಯಾದ ಒಂದು ಹಳೆ ಮನೆಯಲ್ಲಿ ಇವಾನ್ ವ್ಯಾಂಕೋ ಅನ್ನೋ ವ್ಯಕ್ತಿ ತನ್ನ ತಂದೆ ಆಂಟನ್ ವ್ಯಾಂಕೋನ ಸಾವಿನ ಹಾಸಿಗೆಯ ಪಕ್ಕ ಕೂತಿದ್ದಾನೆ. ಕೋಪ, ದುಃಖ, ಅಸಹಾಯಕತೆ ಎಲ್ಲವೂ ಅವನ ಮುಖದಲ್ಲಿ ಕಾಣಿಸ್ತಿದೆ. ಆ ಸಮಯದಲ್ಲಿ ಟಿವಿಯಲ್ಲಿ ಟೋನಿ ಸ್ಟಾರ್ಕ್ನ ಪ್ರೆಸ್ ಕಾನ್ಫರೆನ್ಸ್ ಬರ್ತಾ ಇರುತ್ತೆ. ಎಕ್ಸಾಕ್ಟ್ಲಿ. ಅದನ್ನು ನೋಡಿದ ತಕ್ಷಣ ಅವನ ದುಃಖ ಸೇಡಾಗಿ ಬದಲಾಗುತ್ತೆ. ತನ್ನ ತಂದೆ ಬಿಟ್ಟು ಹೋದ ಸ್ಟಾರ್ಕ್ ಇಂಡಸ್ಟ್ರೀಸ್ನ ಹಳೆಯ ನೀಲನಕ್ಷೆಗಳನ್ನು ಮುಂದಿಟ್ಟುಕೊಂಡು ಅವನು ತನ್ನದೇ ಆದ ಒಂದು ಆರ್ಕ್ ರಿಯಾಕ್ಟರ್ ನಿರ್ಮಿಸಲು ಶುರು ಮಾಡ್ತಾನೆ. ವಿಪರ್ಯಾಸ ಅಂದ್ರೆ ಇದೆ, ಅಮೆರಿಕಾದಲ್ಲಿ ಟೋನಿ ಸ್ಟಾರ್ಕ್ ಅದೇ ತಂತ್ರಜ್ಞಾನದಿಂದ ಜಗತ್ತಿನ ಹೀರೋ ಆಗಿ ಮೆರೆತಿದ್ದಾನೆ. ಇನ್ನೊಂದು ಕಡೆ ರಷ್ಯಾದಲ್ಲಿ ಅದೇ ತಂತ್ರಜ್ಞಾನದ ಹಳೆಯ ನೀಲನಕ್ಷೆಗಳನ್ನು ಬಳಸಿ ಅವನ ಶತ್ರು ಹುಟ್ಟುಕೊಳ್ತಿದ್ದಾನೆ. ಅಂದ್ರೆ ಸ್ಟಾರ್ಕ್ನ ಯಶಸ್ಸಿನ ಬೀಜದಲ್ಲೇ ಅವನ ವಿನಾಶದ ಮೊಳಕೆಯೂ ಇತ್ತು. ಅದೇ ಹೊತ್ತಿಗೆ ಟೋನಿ ಸ್ಟಾರ್ಕ್ ಕೂಡ ಒಂದು ಕರಾಳ ಸತ್ಯವನ್ನು ಮುಚ್ಚಿಟ್ಟಿದ್ದಾನೆ. ಅವನನ್ನು ಬದುಕಿಸಿಟ್ಟಿರುವ ಅದೇ ಆರ್ಕ್ ರಿಯಾಕ್ಟರ್, ಅದರೊಳಗಿನ ಪೆಲೇಡಿಯಂ ಅನ್ನೋ ಲೋಹದಿಂದಾಗಿ ಅವನನ್ನು ನಿಧಾನವಾಗಿ ಕೊಲ್ತಿದೆ. ಅಂದ್ರೆ ಅವನ ಜೀವ ಉಳಿಸುತ್ತಿರುವ ತಂತ್ರಜ್ಞಾನವೇ ಅವನ ಸಾವಿಗೆ ಕಾರಣವಾಗುತ್ತಿಲ್ಲ. ಪರ್ಯಾಯ ಇಲ್ಲದೆ ಅವನು ಅಕ್ಷರಶಃ ಬದುಕಿದ್ದು ಸತ್ತ ಹಾಗೆ. ಈ ಸಾವಿನ ಭಯ ಅವನನ್ನು ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ. ತಾನು ಸಾಯ್ತಿದ್ದೇನೆ ಅಂತ ಗೊತ್ತಾದಾಗ ಅವನು ಎಲ್ಲದರ ಮೇಲಿನ ನಿಯಂತ್ರಣ ಕಳುಕೊಂಡಂತೆ ವರ್ತಿಸಲು ಶುರು ಮಾಡ್ತಾನೆ. ಹೌದು. ತನ್ನ ತಂದೆಯ ಕನಸಾದ ಸ್ಟಾರ್ಕ್ ಎಕ್ಸ್ಪೋವನ್ನು ಒಂದು ದೊಡ್ಡ ಜಾತ್ರೆಯಂತೆ ಮತ್ತೆ ಶುರು ಮಾಡ್ತಾನೆ. ಸರ್ಕಾರಿ ಸಮಿತಿಯ ಮುಂದೆ ನಿಂತು ನಾನೇ ಜಗತ್ತಿನ ಶಾಂತಿಯನ್ನು ಖಾಸಗೀಕರಣಗೊಳಿಸಿದ್ದೇನೆ ಅಂತ ಅಹಂಕಾರದಿಂದ ಹೇಳಿಕೆ ಕೊಡ್ತಾನೆ. ಅಷ್ಟೇ ಅಲ್ಲ, ತಾನು ಕಷ್ಟಪಟ್ಟು ಕಟ್ಟಿದ ಕಂಪನಿಯ ಸಿಇಒ ಹುದ್ದೆಯನ್ನು ತನ್ನ ಆಪ್ತ ಸಹಾಯಕಿ ಪೆಪ್ಪರ್ ಪಾಟ್ಸ್ಗೆ ದಿಢೀರಂತ ವಹಿಸಿಬಿಡ್ತಾನೆ. ಯಾಕೆ? ಅವನಿಗಿದೆಲ್ಲ ತನ್ನ ಧೈರ್ಯದ ಪ್ರದರ್ಶನ ಅಂತ ಅನಿಸ್ತಿತ್ತಾ? ಧೈರ್ಯಕ್ಕಿಂತ ಹೆಚ್ಚಾಗಿ ಅದು ಅವನ ಹತಾಶೆಯ ಪ್ರತಿಬಿಂಬ. ಅವನು ತನ್ನ ಸಾವಿನ ಮೇಲೆ ನಿಯಂತ್ರಣ ಸಾಧಿಸಲು ಆಗದಿದ್ದಾಗ ತನ್ನ ಸುತ್ತಮುತ್ತಲಿನ ಪ್ರಪಂಚದ ಮೇಲೆ ಹಿಡಿತ ಸಾಧಿಸಲು ನೋಡ್ತಾನೆ. ಅದೇ ಒಳಗೊಳಗೆ ಅವನಿಗೆ ಸಾವಿನ ಭಯ ಕಾಡುತ್ತಿದೆ. ಈ ಎಲ್ಲ ಆಂತರಿಕ ಸಂಘರ್ಷದ ನಡುವೆ ಕಥೆಗೆ ಅನಿರೀಕ್ಷಿತ ತಿರುವು ಸಿಗೋದೆ ಮೊನಾಕೋ ಗ್ರ್ಯಾಂಡ್ ಪ್ರಿಕ್ಸ್ ರೇಸ್ನಲ್ಲಿ. ಹೌದು. ಅಲ್ಲಿ ನಡೆದ ಘಟನೆ ಎಲ್ಲರ ಲೆಕ್ಕಾಚಾರವನ್ನು ತಲೆಕೆಳಗು ಮಾಡುತ್ತೆ. ಟೋನಿ ಸ್ಟಾರ್ಕ್ ತನ್ನ ಹುಚ್ಚುತನವನ್ನು ಮುಂದುವರೆಸಿ ರೇಸ್ನಲ್ಲಿ ತಾನೇ ಭಾಗವಹಿಸಲು ನಿರ್ಧರಿಸುತ್ತಾನೆ. ರೇಸ್ ನಡೀತಿರುವಾಗ ಇದ್ದಕ್ಕಿದ್ದಂತೆ ಇವಾನ್ ವ್ಯಾಂಕೋ ರೇಸ್ ಟ್ರ್ಯಾಕ್ನ ಮಧ್ಯ ನಡುಕೊಂಡು ಬರ್ತಾನೆ. ಅವನ 2 ಕೈಗಳಲ್ಲೂ ವಿದ್ಯುತ್ ಚಾವಟಿಗಳು. ಆ ಚಾವಟಿಗಳಿಗೆ ಶಕ್ತಿ ಬರೋದು ಕೂಡ ಅವನದೇ ಆರ್ಕ್ ರಿಯಾಕ್ಟರ್ನಿಂದ. ನಿಜ. ಆ ಚಾವಟಿಗಳಿಂದ ಅವನು ಸ್ಟಾರ್ಕ್ನ ಕಾರನ್ನು ಚಿಂದಿಯುಡಾಯಿಸ್ತಾನೆ. ಅದು ಎಲ್ಲರಿಗೂ ದೊಡ್ಡ ಆಘಾತ. ಯಾಕಂದ್ರೆ ಅಲ್ಲಿವರೆಗೂ ಜನ ಐರನ್ ಮ್ಯಾನ್ ಅನ್ನೋದು ಒಂದು ಅಜೇಯ ಶಕ್ತಿ ಅಂತ ನಂಬಿದ್ರು. ಹೌದು. ವ್ಯಾಂಕೋ ಆ ನಂಬಿಕೆಯನ್ನು ಎಲ್ಲರ ಕಣ್ಣು ಮುಂದೆಯೇ ಒಡೆದುಹಾಕ್ತಾನೆ. ಅವನ ಉದ್ದೇಶ ಸ್ಟಾರ್ಕ್ನನ್ನು ಕೊಲ್ಲುವುದು ಮಾತ್ರವಲ್ಲ. ನೋಡಿ, ನಿಮ್ಮ ಹೀರೋ ಸೂಟ್ ಇಲ್ಲದೆ ಒಬ್ಬ ಸಾಮಾನ್ಯ ಮನುಷ್ಯ, ಅವನನ್ನು ಸೋಲಿಸಬಹುದು ಅಂತ ಜಗತ್ತಿಗೆ ಸಾರುವುದು. ಈ ಘಟನೆಯಿಂದ ಟೋನಿ ಸ್ಟಾರ್ಕ್ನ ಪ್ರತಿಸ್ಪರ್ಧಿ ಜಸ್ಟಿನ್ ಹ್ಯಾಮರ್ಗೆ ಒಂದು ದೊಡ್ಡ ಅವಕಾಶ ಸಿಕ್ಕಂತಾಗತ್ತೆ. ಖಂಡಿತ. ಅವನು ವ್ಯಾಂಕೋನ ಜೈಲಿನಿಂದ ತಪ್ಪಿಸಿ ಅವನು ಸತ್ತಿದ್ದಾನೆ ಎಂದು ಜಗತ್ತನ್ನು ನಂಬಿಸುತ್ತಾನೆ. ಸ್ಟಾರ್ಕ್ನನ್ನು ಮೀರಿಸುವ ಶಸ್ತ್ರಾಸ್ತ್ರಗಳನ್ನು ನಿರ್ಮಿಸುವ ಕನಸು ಕಾಣುವ ಹ್ಯಾಮರ್ ವ್ಯಾಂಕೋನನ್ನು ತನ್ನ ಬ್ರಹ್ಮಾಸ್ತ್ರ ಅಂದ್ಕೊಳ್ತಾನೆ. ಆದ್ರೆ ವ್ಯಾಂಕೋನ ತಲೆಯಲ್ಲೇ ಬೇಯ ಆಟವಿತ್ತಲ್ವಾ? ಹೌದು. ವ್ಯಾಂಕೋಗೆ ಹ್ಯಾಮರ್ ಕೇವಲ ಒಂದು ದಾಳ ಅಷ್ಟೇ. ಅವನಿಗೆ ಹ್ಯಾಮರ್ನ ಹಣ, ಸಂಪನ್ಮೂಲಗಳು, ಫ್ಯಾಕ್ಟರಿ ಎಲ್ಲವೂ ಬೇಕು. ಆದರೆ ಅವನ ನಿಜವಾದ ಗುರಿ ಸ್ಟಾರ್ಕ್ನ ಸಾಮ್ರಾಜ್ಯವನ್ನು ಅವನ ಕಣ್ಣು ಮುಂದೆಯೇ ನಾಶ ಮಾಡೋದು. ಇಲ್ಲಿಂದ ಕಥೆಯಲ್ಲಿ 2 ರೀತಿಯ ಶತ್ರುಗಳು ಹುಟ್ಕೊಳ್ತಾರೆ. ಒಬ್ಬ ಜಸ್ಟಿನ್ ಹ್ಯಾಮರ್, ಸಾರ್ವಜನಿಕವಾಗಿ ಸ್ಟಾರ್ಕ್ನ ಪ್ರತಿಸ್ಪರ್ಧಿ. ಮತ್ತೊಬ್ಬ ಇವಾನ್ ವ್ಯಾಂಕೋ, ತೆರೆಮರೆಯಲ್ಲಿ ಅವನ ಸರ್ವನಾಶಕ್ಕೆ ಸಂಚು ರೂಪಿಸುವವನು. ಇನ್ನೊಂದೆಡೆ ತಾನು ಸಾಯುತ್ತಿದ್ದೇನೆ ಎಂಬ ಸತ್ಯ ಟೋನಿ ಇನ್ನಷ್ಟು ಕುಗ್ಗಿಸುತ್ತೆ. ಅವನ ಹುಟ್ಟುಹಬ್ಬದ ಪಾರ್ಟಿ ದೃಶ್ಯವಂತೂ
ಅದು ಅವನ ಆತ್ಮವಿನಾಶದ ಉಚ್ಚಕಟಂ. ಐರನ್ ಮ್ಯಾನ್ ಸೂಟ್ ಹಾಕ್ಕೊಂಡು ಕುಡಿದು ಗಲಾಟೆ ಮಾಡೋದು ಅಂದ್ರೆ ಅವನು ತನ್ನ ಹತ್ತಿರದವರಾದ ಪೆಪ್ಪರ್ ಮತ್ತು ರೋಡ್ಸ್ ಇಬ್ಬರನ್ನೂ ನೋಯಿಸ್ತಾನೆ. ಇಲ್ಲಿಗೆ ಅವನು ತನ್ನನ್ನು ತಾನೇ ಹಾಳು ಮಾಡಿಕೊಳ್ಳುವುದರ ಎಲ್ಲೇ ಮೀರುತ್ತಾನೆ ಅಲ್ವಾ? ಹೌದು. ಅವನ ಈ ಬೇಜವಾಬ್ದಾರಿ ವರ್ತನೆಯನ್ನು ಅವನ ಆತ್ಮೀಯ ಸ್ನೇಹಿತ ಯುಎಸ್ ಏರ್ಫೋರ್ಸ್ನ ಲೆಫ್ಟಿನೆಂಟ್ ಕರ್ನಲ್ ಜೇಮ್ಸ್ ರೋಡ್ಸ್ ಸಹಿಸಲಾಗದೆ ಒಂದು ದೊಡ್ಡ ಹೆಜ್ಜೆ ಇಡುತ್ತಾನೆ. ಅವನು ಸ್ಟಾರ್ಕ್ನದೇ ಒಂದು ಹಳೆಯ ಮಾದರಿಯ ಸೂಟನ್ನು ತೆಗೆದುಕೊಂಡು ಹೋಗ್ತಾನೆ. ಹೌದು, ಸ್ಟಾರ್ಕ್ನ ತಂತ್ರಜ್ಞಾನ ತಪ್ಪು ಕೈಗಳಿಗೆ ಸೇರಬಾರ್ದು ಅನ್ನೋ ಕಾಳಜಿಯಿಂದ. ಅವರಿಬ್ಬರ ನಡುವೆ ನಡೆಯುವ ಜಗಳ ಕೇವಲ ಇಬ್ಬರು ಸೂಪರ್ ಹೀರೋಗಳ ಯುದ್ಧವಲ್ಲ, ಅದು ಸ್ನೇಹದಲ್ಲಿ ಉಂಟಾದ ದೊಡ್ಡ ಬಿರುಕು. ಸರಿ, ಹಾಗಾದ್ರೆ ಕಥೆ ತುಂಬಾ ಹತಾಶೆಯ ಕಡೆಗೆ ಸಾಗ್ತಿದೆ. ಹೌದು, ಆದರೆ ಇಲ್ಲೊಂದು ದೊಡ್ಡ ತಿರುವು ಸಿಗುತ್ತೆ. SHIELD ನಿರ್ದೇಶಕ ನಿಕ್ ಫ್ಯೂರಿ ಎಂಟ್ರಿ. ಹೌದು, ನಿಕ್ ಫ್ಯೂರಿ ಇದ್ದಕ್ಕಿದ್ದಂತೆ ಎಂಟ್ರಿ ಕೊಟ್ಟು ಟೋನಿಯನ್ನು ಒಂದು ರೀತಿಯ ಗೃಹಬಂಧನದಲ್ಲಿ ಇಟ್ಟು ಅವನ ಸಮಸ್ಯೆಗೆ ಪರಿಹಾರ ಹುಡುಕಲು ಸಹಾಯ ಮಾಡುತ್ತಾನೆ. ಆಗಲೇ ಟೋನಿಯ ಹೊಸ ಸಹಾಯಕಿ ನಟಾಲಿ ರಶ್ಮನ್ ನಿಜವಾಗಿ SHIELD ಏಜೆಂಟ್ ನತಾಶಾ ರೋಮಾನೋಫ್ ಅನ್ನೋ ಸತ್ಯವೂ ಗೊತ್ತಾಗುತ್ತೆ. ಇದು ಕಥೆಯನ್ನ ಹತಾಶೆಯಿಂದ ಭರವಸೆಯ ಕಡೆಗೆ ತಿರುಗಿಸುವ ಕ್ಷಣ. ಫ್ಯೂರಿ ಟೋನಿಗೆ ಅವನ ತಂದೆ ಹವಾರ್ಡ್ ಸ್ಟಾರ್ಕ್ನ ಕೆಲವು ಹಳೆಯ ವಸ್ತುಗಳಿದ್ದ ಒಂದು ಪೆಟ್ಟಿಗೆಯನ್ನು ಕೊಡ್ತಾನೆ. ಆ ಪೆಟ್ಟಿಗೆಯಲ್ಲಿ ಅವನಿಗೆ ಸಿಕ್ಕಿದ್ದು ಕೇವಲ ನೆನಪುಗಳಲ್ಲ, ಬದಲಿಗೆ ಅವನ ಸಮಸ್ಯೆಗೆ ಪರಿಹಾರವೇ ಸಿಕ್ಕಿಬಿಡುತ್ತದೆ. ಖಂಡಿತ. ಫ್ಯೂರಿ ಒಂದು ಸತ್ಯವೊಂದು ಬಿಚ್ಚಿಡುತ್ತಾನೆ. ಟೋನಿಯ ತಂದೆ ಹವಾರ್ಡ್ ಸ್ಟಾರ್ಕ್ ಮತ್ತು ಇವಾನ್ನ ತಂದೆ ಆಂಟನ್ ವ್ಯಾಂಕೋ ಇಬ್ಬರೂ ಒಟ್ಟಿಗೆ ಆರ್ಕ್ ರಿಯಾಕ್ಟರ್ ಕಂಡುಹಿಡಿದಿದ್ರು. ಆದರೆ ಆಂಟನ್ ಅದನ್ನು ದುರಾಸೆಯಿಂದ ಮಾರಲು ಪ್ರಯತ್ನಿಸಿದಾಗ ಹವಾರ್ಡ್ ಅವನನ್ನು ದೇಶದಿಂದ ಗಡೀಪಾರು ಮಾಡಿದ್ದ. ಆ ಸೇಡೆ ಇವತ್ತು ಇವಾನ್ನ ದ್ವೇಷಕ್ಕೆ ಮೂಲ ಕಾರಣ. ಆದ್ರೆ ಆ ಪೆಟ್ಟಿಗೆಯಲ್ಲಿದ್ದ ಹಳೆಯ ವಿಡಿಯೋ ರೆಕಾರ್ಡಿಂಗ್ ಒಂದರಲ್ಲಿ 1974ರ ಸ್ಟಾರ್ಕ್ ಎಕ್ಸ್ಪೋದ ಒಂದು ಮಾದರಿಯಲ್ಲಿ ಹವಾರ್ಡ್ ಸ್ಟಾರ್ಕ್ ತನ್ನ ಮಗನಿಗೆ ಒಂದು ರಹಸ್ಯ ಸಂದೇಶವನ್ನು ಬಚ್ಚಿಟ್ಟಿರ್ತಾನೆ. ಅದು ನಿಜಕ್ಕೂ ಒಂದು ಅದ್ಭುತ ಕ್ಷಣ. ಆ ಸಂದೇಶ ಬೇರೇನೂ ಅಲ್ಲ, ಒಂದು ಹೊಸ ಮೂಲಧಾತುವಿನ ಪರಮಾಣು ರಚನೆಯ ನಕ್ಷೆ. ಅಂದ್ರೆ ಅವನ ತಂದೆಗೆ ಆ ಕಾಲದಲ್ಲಿ ಅದನ್ನು ಸೃಷ್ಟಿಸುವ ತಂತ್ರಜ್ಞಾನ ಇರ್ಲಿಲ್ಲ. ಆದರೆ ಅವನಿಗೆ ತನ್ನ ಮಗ ಮುಂದೆಂದಾದರೂ ಇದನ್ನು ಸಾಧಿಸ್ತಾನೆ ಎಂಬ ನಂಬಿಕೆ ಇತ್ತು. ಇದು ಟೋನಿಗೆ ಭಾವನಾತ್ಮಕವಾಗಿ ಬಹಳ ದೊಡ್ಡ ವಿಷಯ. ತನ್ನ ತಂದೆ ತನ್ನನ್ನು ಪ್ರೀತಿಸುತ್ತಿರಲಿಲ್ಲ ಎಂದುಕೊಂಡಿದ್ದ ಟೋನಿಗೆ ತನ್ನ ತಂದೆಯ ನಿಜವಾದ ಪರಂಪರೆ ಏನೆಂದು ಅರಿವಾಗುತ್ತೆ. ತನ್ನ ಕಂಪ್ಯೂಟರ್ ಜಾರ್ವಿಸ್ನ ಸಹಾಯದಿಂದ ಟೋನಿ ತನ್ನ ಮನೆಯಲ್ಲೇ ಒಂದು ಮಿನಿ ಪಾರ್ಟಿಕಲ್ ಆಕ್ಸಿಲರೇಟರ್ ನಿರ್ಮಿಸಿ ಆ ಹೊಸ ಧಾತುವನ್ನು ಸಂಶ್ಲೇಷಿಸ್ತಾನೆ. ಹೌದು, ಇದು ಅವನನ್ನು ವಿಷದಿಂದ ಮುಕ್ತಗೊಳಿಸುತ್ತದೆ ಮತ್ತು ಅವನಿಗೆ ಹೊಸ, ಹೆಚ್ಚು ಶಕ್ತಿಶಾಲಿಯಾದ ಆರ್ಕ್ ರಿಯಾಕ್ಟರ್ ನೀಡುತ್ತದೆ. ಅಕ್ಷರಶಃ ಅವನು ತನ್ನನ್ನು ತಾನೇ ಉಳಿಸಿಕೊಳ್ತಾನೆ. ಗತಕಾಲದಿಂದ ಬಂದ ಸಮಸ್ಯೆಗೆ ಗತಕಾಲದಿಂದಲೇ ಪರಿಹಾರ. ಇದು ಕೇವಲ ಅವನ ದೇಹಕ್ಕೆ ಸಿಕ್ಕ ಪರಿಹಾರವಲ್ಲ, ಅವನ ಮನಸ್ಸಿಗೂ ಸಿಕ್ಕ ಪುನರ್ಜನ್ಮ. ಅವನೀಗ ತನ್ನ ನಿಜವಾದ ಜವಾಬ್ದಾರಿಯನ್ನು ಎದುರಿಸಲು ಸಿದ್ಧನಾಗ್ತಾನೆ. ಇನ್ನೊಂದೆಡೆ ಜಸ್ಟಿನ್ ಹ್ಯಾಮರ್ ತನ್ನ ಹೊಸ ಶಸ್ತ್ರಸಜ್ಜಿತ ಡ್ರೋನ್ಗಳನ್ನ ಸ್ಟಾಕ್ ಎಕ್ಸ್ಪೋದಲ್ಲಿ ಪ್ರದರ್ಶಿಸ್ತಾನೆ. ಅದರ ನೇತೃತ್ವ ವಹಿಸೋದು ವಾರ್ ಮಷೀನ್, ಅಂದ್ರೆ ರೋಡ್ಸ್ ಧರಿಸಿರುವ ಸೂಟ್. ಹ್ಯಾಮರ್ಗೆ ತಾನು ಸ್ಟಾರ್ಕ್ನನ್ನು ಸೋಲಿಸಿಬಿಟ್ಟೆ ಅನ್ನೋ ಸಂಭ್ರಮ. ಆದರೆ ವ್ಯಾಂಕೋನ ಆಟ ಆಗ ಶುರುವಾಗತ್ತೆ. ಅವನು ರಿಮೋಟ್ ಕಂಟ್ರೋಲ್ ಮೂಲಕ ಎಲ್ಲ ಡ್ರೋನ್ಗಳು ಮತ್ತು ರೋಡ್ಸ್ನ ವಾರ್ ಮಷೀನ್ ಸೂಟ್ ಎರಡನ್ನೂ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾನೆ. ಅಯ್ಯೋ, ಅಂದ್ರೆ ಹ್ಯಾಮರ್ನದೇ ತಂತ್ರಜ್ಞಾನ ಈಗ ಟೋನಿ ಸ್ಟಾರ್ಕ್ನ ವಿರುದ್ಧ ತಿರುಗಿ ಬೀಳುತ್ತಾ? ಹೌದು. ಎಕ್ಸ್ಪೋದಲ್ಲಿರುವ ಸಾವಿರಾರು ಅಮಾಯಕ ಜನ ಅಪಾಯಕ್ಕೆ ಸಿಲುಕುತ್ತಾರೆ. ಹ್ಯಾಮರ್ನ ದುರಾಸೆ ಮತ್ತು ವ್ಯಾಂಕೋನ ಸೇಡು ಎರಡೂ ಸೇರಿ ಒಂದು ದೊಡ್ಡ ಅನಾಹುತವನ್ನು ಸೃಷ್ಟಿಸುತ್ತವೆ. ಸೋ ಅಂತಿಮ ಯುದ್ಧ ಪ್ರಾರಂಭವಾಗುತ್ತಾ? ಹೌದು. ತನ್ನ ಹೊಸ ಆರ್ಕ್ ರಿಯಾಕ್ಟರ್ನಿಂದ ಶಕ್ತಿ ಪಡೆದ ಟೋನಿ ಸ್ಟಾರ್ಕ್ ಎಕ್ಸ್ಪೋಗೆ ಧಾವಿಸ್ತಾನೆ. ಅದೇ ಸಮಯದಲ್ಲಿ ನತಾಶಾ ಮತ್ತು ಹ್ಯಾಪಿ ಹೋಗನ್ ಹ್ಯಾಮರ್ನ ಫ್ಯಾಕ್ಟರಿಗೆ ನುಗ್ಗಿ ವ್ಯಾಂಕೋನ ನಿಯಂತ್ರಣ ವ್ಯವಸ್ಥೆಯನ್ನು ಹ್ಯಾಕ್ ಮಾಡಲು ಪ್ರಯತ್ನಿಸುತ್ತಾರೆ. ಅವರು ರೋಡ್ಸ್ನ ಸೂಟ್ನ ನಿಯಂತ್ರಣವನ್ನು ಮರಳಿ ಪಡೆಯಲು ಸಹಾಯ ಮಾಡ್ತಾರೆ ಅಲ್ವಾ? ಹೌದು, ಬಹಳ ಕಷ್ಟಪಟ್ಟು. ಆ ಕ್ಷಣದಲ್ಲಿ ಟೋನಿ ಮತ್ತು ರೋಡ್ಸ್ ಇಬ್ಬರು ಮುನಿಸಿಕೊಂಡಿದ್ದ ಸ್ನೇಹಿತರು ಮತ್ತೆ ಒಂದಾಗುತ್ತಾರೆ. ತಮ್ಮ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಮರೆತು ವ್ಯಾಂಕೋನ ಡ್ರೋನ್ಗಳ ಸೈನ್ಯದ ವಿರುದ್ಧ ಒಟ್ಟಾಗಿ ಹೋರಾಡುತ್ತಾರೆ. ಇದು ಕೇವಲ ತಂತ್ರಜ್ಞಾನದ ಯುದ್ಧವಲ್ಲ, ಇಬ್ಬರು ಸ್ನೇಹಿತರ ಮರುಮಿಲನದ ಕ್ಷಣ ಕೂಡ. ಖಂಡಿತ. ಅವರ ಹೊಂದಾಣಿಕೆ ಮತ್ತು ಪರಸ್ಪರ ನಂಬಿಕೆಯೇ ಅವರ ದೊಡ್ಡ ಶಕ್ತಿಯಾಗುತ್ತೆ. ಎಲ್ಲಾ ಡ್ರೋನ್ಗಳನ್ನು ನಾಶಪಡಿಸಿದ ನಂತರ ವ್ಯಾಂಕೋ ತನ್ನದೇ ಆದ ಅತ್ಯಾಧುನಿಕ ಬಲಿಷ್ಠವಾದ ಸೂಟ್ನಲ್ಲಿ ಕಾಣಿಸ್ಕೊಳ್ತಾನೆ. ಹೌದು. ಅವನ ಮತ್ತು ಐರನ್ ಮ್ಯಾನ್ ವಾರ್ ಮಷೀನ್ ನಡುವೆ ಭಯಂಕರ ಹೋರಾಟ ನಡೆಯುತ್ತದೆ. ಅಂತಿಮವಾಗಿ ಟೋನಿ ಮತ್ತು ರೋಡ್ಸ್ ತಮ್ಮ ಸೂಟ್ಗಳ ಶಕ್ತಿಯನ್ನು ಒಗ್ಗೂಡಿಸಿ ವ್ಯಾಂಕೋನನ್ನು ಸೋಲಿಸುತ್ತಾರೆ. ಆದರೆ ಸೋತ ವ್ಯಾಂಕೋ ಸುಮ್ಮನಿರೋದಿಲ್ಲ. ಇಲ್ಲ, ಅವನ ಸೇಡಿನ ಜ್ವಾಲೆ ಅಷ್ಟು ಸುಲಭವಾಗಿ ಆರುವುದಿಲ್ಲ.
ತನ್ನ ಕೊನೆಯ ಕ್ಷಣದಲ್ಲಿ ಅವನು ತನ್ನ ಸೂಟ್ ಮತ್ತು ಉಳಿದ ಎಲ್ಲಾ ಡ್ರೋನ್ಗಳನ್ನು ಸ್ಫೋಟಿಸುವ ಮೂಲಕ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಎಕ್ಸ್ಪೋದಲ್ಲಿ ಒಂದು ದೊಡ್ಡ ಸ್ಫೋಟವಾಗುತ್ತದೆ. ಆದರೆ ಟೋನಿ ಕೊನೆಯ ಕ್ಷಣದಲ್ಲಿ ಪೆಪ್ಪರನ್ನು ರಕ್ಷಿಸುತ್ತಾನೆ. ಸೇಡಿನಲ್ಲೇ ಹುಟ್ಟಿದ ಕಥೆ ಸೇಡಿನಲ್ಲೇ ಕೊನೆಗೊಳ್ಳುತ್ತದೆ. ಕೊನೆಯಲ್ಲಿ ಸ್ಟಾರ್ಕ್ ಮತ್ತು ರೋಡ್ಸ್ ನಿಜವಾದ ಹೀರೋಗಳಾಗಿ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಆದರೆ ಒಂದು ವಿಷಯ ಸ್ಪಷ್ಟವಾಗಿದೆ: ಜಗತ್ತು ಈಗ ಬದಲಾಗಿದೆ. ಹೌದು, ಐರನ್ ಮ್ಯಾನ್ ಎಂಬುದು ಒಬ್ಬನೇ ವ್ಯಕ್ತಿಯ ವಿಶಿಷ್ಟ ಶಕ್ತಿಯನ್ನೋ ಭ್ರಮೆ ಈಗ ಮುರಿದು ಬಿದ್ದಿದೆ. ಅವನ ತಂತ್ರಜ್ಞಾನವನ್ನು ನಕಲು ಮಾಡಬಹುದು ಮತ್ತು ಅದನ್ನು ದುಷ್ಟಶಕ್ತಿಗಳು ಬಳಸಿಕೊಳ್ಳಬಹುದು ಎಂಬ ಸತ್ಯ ಜಗತ್ತಿಗೆ ಅರಿವಾಗಿದೆ. ಹಾಗಾಗಿಯೇ ನಿಕ್ ಫ್ಯೂರಿ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಹೌದು, ಟೋನಿಯ ಕಷ್ಟಕರ ವ್ಯಕ್ತಿತ್ವ ಮತ್ತು ಅವನ ಅಹಂಕಾರದಿಂದಾಗಿ SHIELD ಅವನನ್ನು ಪೂರ್ಣ ಪ್ರಮಾಣದ ಸದಸ್ಯನಾಗಿ ಸೇರಿಸಿಕೊಳ್ಳುವುದಿಲ್ಲ, ಬದಲಿಗೆ ಅವನನ್ನು ಕೇವಲ ಒಬ್ಬ ಸಲಹೆಗಾರನಾಗಿ ಬಳಸಿಕೊಳ್ಳಲಿದೆ ಎಂದು ತಿಳಿಸುತ್ತಾನೆ. ಇದು ಭವಿಷ್ಯದಲ್ಲಿ ಒಂದು ದೊಡ್ಡ ತಂಡದ ಭಾಗವಾಗಲು ವೇದಿಕೆಯನ್ನು ಸಿದ್ಧಪಡಿಸುತ್ತದೆ. ನಿಜ, ಈ ಕಥೆಯು ಸ್ಟಾರ್ಕ್ ಕೇವಲ ಹೊರಗಿನ ಶತ್ರುಗಳನ್ನು ಸೋಲಿಸಿದ್ದಲ್ಲ, ಬದಲಿಗೆ ತನ್ನದೇ ದೌರ್ಬಲ್ಯ, ತನ್ನ ಸಾವಿನ ಭಯ ಮತ್ತು ತನ್ನ ತಂದೆಯ ಪರಂಪರೆಯನ್ನು ಎದುರಿಸಿ ಗೆದ್ದ ಬಗ್ಗೆಯೂ ಹೇಳುತ್ತದೆ. ಕೊನೆಯದಾಗಿ ಒಂದು ಚಿಂತನೆ. ಈ ಕಥೆಯು ನ್ಯೂ ಮೆಕ್ಸಿಕೋದ ಮರುಭೂಮಿಯಲ್ಲಿ ಒಂದು ದೊಡ್ಡ ಸುತ್ತಿಗೆಯು ಪತ್ತೆಯಾಗುವುದರೊಂದಿಗೆ ಕೊನೆಗೊಳ್ಳುತ್ತದೆ. ಒಬ್ಬ ಶತ್ರುವನ್ನು ಸೋಲಿಸಿದರೂ ಈ ಬ್ರಹ್ಮಾಂಡವು ಟೋನಿ ಊಹಿಸಿದ್ದಕ್ಕಿಂತ ದೊಡ್ಡದಾಗಿದೆ ಅನ್ನೋದಕ್ಕೆ ಇದು ಸಂಕೇತ ಅಲ್ವಾ? ಖಂಡಿತ, ಹೆಚ್ಚು ನಿಗೂಢವಾಗಿದೆ. ಹೊಸ, ಬಹುಶಃ ಇನ್ನೂ ಬಲಿಷ್ಠವಾದ ಸವಾಲುಗಳು ದಾರಿಯಲ್ಲಿವೆ ಎಂಬ ಸೂಚನೆಯೊಂದಿಗೆ ಕಥೆ ಮುಗಿಯುತ್ತದೆ.